ನನ್ನ ಮಗಳು ಕ್ಯೂಟಿ ಕ್ಯೂಟಿ ಪಾಯ್ ಇದು ಗ್ರಿಪ್ ಎಲ್ಲ ಹಿಡ್ಕೊಂಡಲ್ಲೇ ಒಂದು 2-3 ಹೆಜ್ಜೆ ನಡೆಯುತ್ತೆ. ಜೂನ್ 19 ನನಗೆ ಡೆಲಿವರಿ ಡೇಟ್ ಕೊಟ್ಟಿದ್ದು. ನೆನ್ನೆನೇ ಡೇಟ್ ಇದ್ದಿದ್ದು, ಇವತ್ತು ಆಲ್ರೆಡಿ 1 ದಿವಸ ಆಗೋಗಿದೆ. ಮಗು ನೀರು ಕುಡಿದ್ಬಿಟ್ರೆ ಆಮೇಲೆ ತೊಂದರೆ ಆಗುತ್ತೆ. ಸೊ ಬರ್ಕೊಡ್ರಿ ಹಾಸ್ಪಿಟಲ್ ಅಂತ ನಾನು ಹೇಳಲ್ಲ. ಆ್ಯಕ್ಚುಲಿ ಮೆನ್ಷನ್ ಮಾಡ್ಬೋದೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ. ಒಂದು 4-5 ಮೆಂಬರ್ಸ್ ಚೆಕ್ ಮಾಡಿ ನನಗೆ ಒಂಥರ ನೋವು ಮಾಡಿಬಿಟ್ರು ಗೈಸ್. ಹಿಂಗೂ ಮಗು ಸಾಕು ಅಂತ ಇದ್ದೀರಲ್ವ, ಸೊ ಆಪ್ರೇಷನ್ ಮಾಡಿಸ್ಕೊಬಿಡಿ, ಬೇಡ ಎಷ್ಟೇ ನೋವಾದರೂ ನಾರ್ಮಲ್ಗೆ ಟ್ರೈ ಮಾಡೋಣ, ಬೇಡ ಆದರೂ ಓಪನ್ ಆಗಿದೆ 2 ಸೆಂಟಿಮೀಟರು ಟೈಮಲ್ಲಿ. ನಿಜ ಅವರಿಬ್ಬರಿಗೂ ನಾನು ಇವಾಗೂ ಹೇಳ್ತೀನಿ, ಕೈ ಎತ್ತು ಮುಗಿತೀನಿ ಅವ್ರಿಗೆ. ನಿಜವಾಗ್ಲೂ ತುಂಬಾ ನನಗೆ ಸಪೋರ್ಟ್ ಮಾಡಿದ್ದಾರೆ. ನೀವು ತಡ್ಕೊಂಡೆ, ತುಂಬ ವೆಯ್ಟ್ ಮಾಡಿದೆ. ಇನ್ನೇನು ಹೆಣ್ಮಕ್ಳಿಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಲಾಸ್ಟ್ ಮೂಮೆಂಟಲ್ಲಿ ನೋಡಿ ಶಾಕು ಲಾಸ್ಟ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಾನು ಡೆಲಿವರಿ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ನನ್ನ ಮಗಳು ಕ್ಯೂಟಿ ಕ್ಯೂಟಿ ಪಾಯ್. ನನ್ನ ಮಗಳಿಗೆ ಬಂದು ಇವಾಗ 9 ಮಂತ್ಸ್. ಸೊ 9 ಮಂತ್ಸ್ ಇವಾಗ ನಾನು ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ಶೇರ್ ಮಾಡ್ಕೋತಾ ಇದ್ದೀನಿ. ಅಮ್ಮ ಹಾಯ್ ಮಾಡು ಜೇನು, ಹಾಯ್ ಹಾಯ್ ಮಾಡು, ಇಲ್ಲಿ ಇಲ್ಲಿ ಹಾಯ್ ಹಾಯ್ ಮಾಡ್ತಾಯಿದ್ದೆ. ಓಕೆ, ಎಷ್ಟು ಸೆಕೆಂಡ್ ಕೊಟ್ಬಿಡು, ಎಲ್ಲರಿಗೂ ಸೆಕೆಂಡ್ ಕೊಟ್ಬಿಡು. ಸರಿ, ಬಾಯ್ ಮಾಡು, ಬಾಯ್ ಬಾಯ್ ಮಾಡು. ಸೊ ಇವಾಗಲೇ ಇದು ಗ್ರಿಪ್ ಎಲ್ಲ ಹಿಡ್ಕೊಂಡಲ್ಲೇ ಒಂದು 2-3 ಹೆಜ್ಜೆ ನಡೆಯುತ್ತೆ. ಏನು ಸಾರಿ, ಒಂದು ಸೆಕೆಂಡ್. ಹೇಳ್ತಾರಲ್ವ, ಹೆಣ್ಮಕ್ಳು ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ, ಬೇಗ ಬೇಗ ಎಲ್ಲ ಆ್ಯಕ್ಟಿವಿಟೀಸ್ನ ಕಂಪ್ಲೀಟ್ ಮಾಡ್ತಾರೆ ಅಂತ. ಸೊ ತುಂಬ ಆ್ಯಕ್ಟಿವ್ ಆಗಿರುತ್ತೆ ಜೇನು. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾನು ಆ್ಯಕ್ಚುಲಿ ಸ್ಕ್ಯಾನಿಂಗ್ ಮಾಡಿಸ್ತಾ ಇದ್ದಿದ್ದೆಲ್ಲ ಪ್ರೈವೇಟಲ್ಲಿ. ಚೆಕಪ್ ಮಾತ್ರ ಅವಾಗವಾಗ ಗೌರ್ಮೆಂಟ್ ಹಾಸ್ಪಿಟಲ್ಗೆ 2 ಮಂತ್ಸ್ ಒಂದ್ಸ ಹೋಗ್ತಾ ಇದ್ದೆ ನಾನು. ಯಾಕೆ ಅಂತಂದರೆ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡೆಲಿವರಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸೊ ಚೆಕಪ್ಗೆ ಅವಾಗವಾಗ ಹೋಗ್ತಾ ಇದ್ದೆ. ಸೊ ಸ್ಕ್ಯಾನಿಂಗ್ ರಿಪೋರ್ಟ್ ತೊಗೊಂಡು ಅಲ್ಲೇ ನಾನು ತೋರಿಸ್ತಾ ಇದ್ದಿದ್ದು. ಸೊ ಅದಾದಮೇಲೆ ನನಗೆ 9 ಮಂತ್ಸ್ಗೆ ಬಿತ್ತು. ಸೊ ಆವಾಗ 9 ಕಂಪ್ಲೀಟ್ ಆಗಿ 10ಗೆ ಬಿತ್ತು. ಸೊ ಆವಾಗ ನನಗೆ ಜೂನ್ 19 ನನಗೆ ಡೆಲಿವರಿ ಡೇಟ್ ಕೊಟ್ಟಿದ್ದು. ಸೊ ನಾವು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಾದ್ಮೇಲೆ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು. ಇನ್ನೇನು ಡೆಲಿವರಿ ಡೇಟ್ ಹತ್ರ ಇದೆ, ಹುಷಾರಾಗಿರಿ ಅಂತ ಹೇಳಿದ್ರು. ಸೊ ಅದಾದಮೇಲೆ ನನಗೆ ನೋವು ಬಂದಿಲ್ಲ, ಲೈಟಾಗಿತ್ತು ನೋವು. ಸೊ ನಾವೇನು ಮಾಡಿದ್ವಿ, ಲೈಟಾಗಿದೆ, ಸೊ ಹೋಗಿ ಅಡ್ಮಿಟ್ ಆಗೋಣ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ವಿ. ಸೊ ಅಲ್ಲಿ ಹೋದರೆ ಇನ್ನೂ ಟೈಮ್ ಇದೆ, ಹೀಗೆ ಅಡ್ಮಿಟ್ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರು. ಸೊ ಆಲ್ರೆಡಿ 19th ಆಗೋಗಿದೆ, ಸೊ ಇನ್ನೂ ಅಡ್ಮಿಟ್ ಮಾಡ್ಕೊಳ್ಳಲ್ಲ ಅಂತಿದ್ದಾರೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಸರಿ ಅಂದ್ಬಿಟ್ಟು ಸರಿ ಇರಲಿ ಓಕೆ ಅಂದ್ಬಿಟ್ಟು ಪರವಾಗಿಲ್ಲ ಅಂತ ಮನೆಗೆ ಬಂದ್ವಿ. ಸೊ ಆವಾಗೂ ನನಗೆ ಏನು ಅಷ್ಟೊಂದು ಪೇನ್ ಇರಲಿಲ್ಲ, ಲೈಟಾಗೇ ಇತ್ತು. ಸೊ ನೆಕ್ಸ್ಟ್ ಡೇ ಜೂನ್ 20th ಹೋದ್ವಿ ಮತ್ತೆ ಹಾಸ್ಪಿಟಲ್ಗೆ. ಯಾಕಂದರೆ ಡೇಟು 19th ಕೊಟ್ಟಿದ್ದು 20th ಆಗಿದೆ ಅಲ್ವಾ, ಸೊ ಭಯ ಇರತ್ತಲ್ವ. ಸೊ ಅದಕ್ಕೋಸ್ಕರ 20th ಹೋದ್ವಿ. ಆವಾಗ ಅವ್ರೇನು ಹೇಳಿದ್ರು, ಇನ್ನೂ ಟೈಮ್ ಇದೆ ಅಂತ ಹೇಳಿದ್ರು. ಸೊ ನಮ್ಗೆ ಯಾಕೋ ತುಂಬ ಭಯ ಆಗೋಯ್ತು. ನಮ್ಮ ಹಸ್ಬೆಂಡ್ಗೆ ತುಂಬ ಭಯ ಆಗಿ ಏನು ಮಾಡಿದ್ರು, ಬೇಡ ಬೇರೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋಣ ಕೇಳೋಣ ಅಂತ ಹೇಳಿದರು. ಸೊ ಅಲ್ಲಿ ಹೋಗಿ ಕೇಳಿದಾಗ ಇಲ್ಲ, 1 ಸೆಂಟಿಮೀಟರ್ ಓಪನ್ ಆಗಿದೆ. ನನಗೆ ಇಲ್ಲಿ ಆ್ಯಕ್ಚುಲಿ ಇದು ಇಲ್ಲ, ಅದೇನು ಹೇಳ್ತಾರೆ, ಒಂದು ಮಿಷಿನ್ ಇಲ್ಲ. ಸೊ ಇನ್ನೊಂದು ಹಾಸ್ಪಿಟಲ್ಗೆ ಬರ್ಕೊಡ್ತೀನಿ ನಾನು, ಅಲ್ಲೋಗಿ ಅಂತ ಹೇಳಿದ್ರು. ಇಸ್ಕೊಂಡು ಹೋದ್ವಿ. ಯಾಕಂದರೆ ಡೇಟ್ ಇದ್ದಿದ್ದು 19th ಅಲ್ವಾ, ಸೊ 20th ಆಗಿದೆ. ಅದಕ್ಕೆ ಅವರು ತಡ ಮಾಡಬೇಡಿ, ಯಾಕಂದರೆ ನೀರು ಕುಡಿದ್ಬಿಟ್ರೆ ಮಗು ಸ್ವಲ್ಪ ಕಷ್ಟ ಆಗುತ್ತೆ, ನೀವು ಹೋಗಿ ಅಂತ ಹೇಳಿದ್ರು. ಸೊ ಆಯಿತು ಅಂತ ಹೇಳ್ಬಿಟ್ಟು ನಾವು ಭಯ ಆಗ್ಬಿಟ್ಟು ಸರಿ ಆಯಿತು ಅಂತ ಹೇಳ್ಬಿಟ್ಟು ಬರ್ಸ್ಕೊಂಡು ಕೋಲಾರಲ್ಲಿರುವಂಥ ಹಾಸ್ಪಿಟಲ್ಗೆ ಬರ್ಕೊಟ್ರು. ಅಲ್ಲಿ ಟೈಮ್ ಇಲ್ಲ, ಆಮೇಲೆ ಮೀರೋದ್ರೆ, ಯಾಕಂದರೆ ಮಗು ಅದೇನು ನೀರು ಕುಡಿದ್ಬಿಟ್ರೆ ಭಯ, ತುಂಬ ತೊಂದರೆ ಆಗುತ್ತೆ.
ನೀವು ವೆಯ್ಟ್ ಮಾಡಬೇಡಿ, ಯಾಕಂದರೆ ನೆನ್ನೆನೇ ಡೇಟ್ ಇದ್ದಿದ್ದು, ಇವತ್ತು ಆಲ್ರೆಡಿ 1 ದಿವಸ ಆಗೋಗಿದೆ, ಮಗು ನೀರು ಕುಡಿದ್ಬಿಟ್ರೆ ಆಮೇಲೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದು ಹಾಸ್ಪಿಟಲ್ಗೆ ಬರ್ಕೊಡ್ತೀನಿ ನಾನು, ಅಲ್ಲಿ ಹೋಗಿ ಅಂತ ಹೇಳಿದ್ರು. ಸೊ ಸರಿ ಅಂತ ಹೇಳ್ಬಿಟ್ಟು ಅದು ಗೌರ್ಮೆಂಟ್ ಹಾಸ್ಪಿಟಲ್, ದೊಡ್ಡ ಹಾಸ್ಪಿಟಲ್, ಅಲ್ಲಿ ಬರ್ಕೊಟ್ರು, ಕೋಲಾರಲ್ಲಿದೆ. ಸೊ ಬರ್ಕೊಡ್ರಿ ಹಾಸ್ಪಿಟಲ್ ಅಂತ ನಾನು ಹೇಳಲ್ಲ, ಆ್ಯಕ್ಚುಲಿ ಮೆನ್ಷನ್ ಮಾಡ್ಬೋದೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ. ಸೊ ಅಲ್ಲಿ ಬರ್ಕೊಟ್ರು, ಹೋದ್ವಿ. ಅಲ್ಲೋದ್ಮೇಲೆ ತುಂಬ ಒಂದು 4-5 ಮೆಂಬರ್ಸ್ ಚೆಕ್ ಮಾಡಿ ನನಗೆ ಒಂಥರ ನೋವು ಮಾಡಿಬಿಟ್ರು ಗೈಸ, ತುಂಬ ನೋವು ಮಾಡಿಬಿಟ್ರು. ಸೊ ಅಲ್ಲಿ ಏನಾಯಿತು ಅಂತಂದರೆ, ಇಲ್ಲಿ ನೀವು ಹೆಂಗೂ ಮಗು ಸಾಕು ಅಂತ ಇದ್ದೀರ ಅಲ್ವಾ, ಸೊ ಆಪ್ರೇಷನ್ ಮಾಡಿಸ್ಕೊಬಿಡಿ, 2 ಒಟ್ಟಿಗೆ ಆಪ್ರೇಷನ್ ಮಾಡಿಸ್ಕೊಬಿಡಿ ಅಂತಂದರು. ನನಗೆ ಫುಲ್ ಶಾಕ್ ಆಯಿತು, ನನಗೆ ಬೇಡವೇ ಬೇಡ, ನನಗೆ ಆಪ್ರೇಷನ್ನೇ ಬೇಡ. ನಾನು ಆ್ಯಕ್ಚುಲಿ ಫಸ್ಟಿಂದ ನನಗೆ ತುಂಬ ಭಯ ಇತ್ತು ಆಪ್ರೇಷನ್ ಅಂತಂದರೆ ಹೆಂಗಿರುತ್ತೋ ಏನೋ, ಆಬ್ವಿಯಸ್ಲಿ ಎಲ್ಲರಿಗೂ ಭಯ ಇರುತ್ತಲ್ವ, ತುಂಬ ಭಯ ಇತ್ತು. ಬೇಡ, ಎಷ್ಟೇ ನೋವಾದರೂ ನಾರ್ಮಲ್ಗೆ ಟ್ರೈ ಮಾಡೋಣ, ಬೇಡ ಆಪ್ರೇಷನ್ನು ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಹಸ್ಬೆಂಡ್ಗೆ ಹೇಳಿದೆ, ಬೇಡ ಇಲ್ಲಿ ಬೇಡ ಈ ಹಾಸ್ಪಿಟಲ್ಲು ಅಂತ ಹೇಳಿದೆ. ಸೊ ಅದಕ್ಕೆ ಅವರು ಸರಿ ನೀನೇನು ಭಯ ಬೀಳಬೇಡ, ನಾನು ಪ್ರೈವೇಟ್ಗೆ ಕರ್ಕೊಂಡು ಹೋಗ್ತೀನಿ, ನೀನು ಭಯ ಬೀಳಬೇಡ ಅಂತ ಹೇಳಿದ್ರು. ಸೊ ನಮ್ಮ ಅತ್ತೆಯವರೆಲ್ಲ ಬೇಡ ಪ್ರೈವೇಟಲ್ಲಿ ಏನಕ್ಕೆ, ಇಲ್ಲೇ ಮಾಡಿಸ್ಕೊಳ್ಳೋಣ ಹಂಗೆ ಅಂತ ಅಂದರು. ಏನು ಭಯ ಬೀಳಬೇಡ, ನಾವೆಲ್ಲ ಇರ್ತೀವಿ, ನಾವು ನಿಮ್ಮ ಜೊತೆ ಇರ್ತೀವಿ, ಏನೂ ಆಗಲ್ಲ ಆಪ್ರೇಷನ್ ಹಂಗೆ ಹಿಂಗೆ ಅಂತಂದರು. ನಾನು ಬಿಲ್ಕುಲ್ ಒಪ್ಪಿಲ್ಲ, ಬೇಡವೇ ಬೇಡ ಅಂತಂದೆ. ಸರಿ ಅಂದ್ಬಿಟ್ಟು ನಮ್ಮ ಹಸ್ಬೆಂಡು ಸುಮ್ಮನೆ ಇರಿ, ಅವ್ರು ಟೆನ್ಷನ್ ಮಾಡ್ಕೊಂಡು ಸುಮ್ಮನೆ ಯಾಕೆ ಬೇಡ, ಇವಾಗ ಬೇರೆ ಟೈಮ್ ಆಗೋಗಿದೆ ಬೇಡ ಅಂತೇಳಿ ಆಮೇಲೆ ಇನ್ನೊಂದು ಕೋಲಾರಲ್ಲೇ ಪ್ರೈವೇಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರು. ಸೊ ಅಲ್ಲೇನು ಮಾಡಿದ್ರು, ಓಪನ್ ಆಗಿದೆ 2 ಸೆಂಟಿಮೀಟರು, ಏನೋ ಇಂಜೆಕ್ಷನ್ ಕೊಡ್ತೀನಿ ನಾನು ನೋವು ಬರೋಕ್ಕೆ ಅಂತ ಹೇಳಿದ್ರು. ಅಪ್ಪ ಆವಾಗ ಓಕೆ ಪರವಾಗಿಲ್ಲ, ಎಷ್ಟು ನೋವು ತಿನ್ನೋಣ ಅಂತ ಹೇಳಿಬಿಟ್ಟು ಅಲ್ಲಿ ಇಂಜೆಕ್ಷನ್ ನಾವು ಹೋಗಿ ಒಂದು ಎಲ್ಲ ಫಾರ್ಮ್ ಎಲ್ಲ ಫಿಲ್ ಮಾಡಿಸ್ಕೊಂಡು ಅವ್ರ ಪ್ರೊಸೀಜರ್ ಏನಿದೆಯೋ ಅದೆಲ್ಲ ಮಾಡಿಕೊಂಡು ಅಡ್ಮಿಟ್ ಮಾಡಿಕೊಂಡ್ರು. ಅಡ್ಮಿಟ್ ಮಾಡ್ಕೊಂಡ್ಮೇಲೆ ಇಂಜೆಕ್ಷನ್ ಕೊಟ್ಟು ಗೈಸ್, ಇಂಜೆಕ್ಷನ್ನ ಕೊಟ್ಟು ಒಂದು ಸ್ವಲ್ಪ ಹೊತ್ತಿಗೆ ಪೇಯ್ನ್ ಬಂತು. ಫಸ್ಟು ಸ್ಟಾರ್ಟಿಂಗಲ್ಲಿ ಲೈಟಾಗಿ ಪೇಯ್ನ್ ಇತ್ತು, ಓಕೆ 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 ಇತ್ತು, ಸರಿ ಅಂತ ಹೇಳ್ಬಿಟ್ಟು ಹಂಗೆ ಪೇಯ್ನ್ ನೋವು ತಡ್ಕೊಂಡಿದ್ದೆ. ನಮ್ಮ ಹಸ್ಬೆಂಡು ನಮ್ಮ ಅತ್ತೆ ಇಬ್ಬರು ಬಿಟ್ಟರೆ ಇನ್ಯಾರೂ ಇರಲಿಲ್ಲ ಗೈಸ್ ನನ್ನ ಜೊತೆ. ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ ಆ ಟೈಮಲ್ಲಿ, ನಿಜ ಅವರಿಬ್ಬರಿಗೂ ನಾನು ಇವಾಗೂ ಹೇಳ್ತೀನಿ, ಕೈ ಎತ್ತು ಮುಗಿತೀನಿ ಅವ್ರಿಗೆ. ನಿಜವಾಗ್ಲೂ ತುಂಬಾ ನನಗೆ ಸಪೋರ್ಟ್ ಮಾಡಿದ್ದಾರೆ ನಿಜವಾಗ್ಲೂ ಆ ಟೈಮಲ್ಲಿ. ನನಗೆ ನಿಜವಾಗ್ಲೂ ನೆನೆಸ್ಕೋಬೇಕಲ್ವಾ, ಆ ಟೈಮಲ್ಲಿ ಮಾಡಿರೋದನ್ನ ಮಾತ್ರ ಯಾವತ್ತೂ ಮರಿಬಾರ್ದು ಗೈಸ್, ನಿಜವಾಗ್ಲೂ ನೆನೆಸ್ಕೋತೀನಿ ನಾನು. ಆ್ಯಂಡ್ ಇನ್ನೊಂದು ಅದಾದಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಗೈಸ್ ನನ್ನ. ಆಮೇಲೆ ನನ್ನನ್ನು ನಾನು ಎಷ್ಟು ಸಲ ವಾಶ್ರೂಮ್ಗೆ ಹೋಗಬೇಕು ಅಂತ ಹೇಳಿದ್ರು, ಡ್ರಿಪ್ಸ್ ಹಾಕಿದ್ರು, ಅದು ನೋವು ಬರೋ ಇಂಜೆಕ್ಷನ್ ಕೊಟ್ಟಿದ್ರಲ್ಲ ಅಲ್ಲಿ ಡ್ರಿಪ್ಸ್ ಹಾಕಿದ್ರು, ಅದನ್ನು ತೆಗೆದು ಮತ್ತೆ ವಾಶ್ರೂಮ್ ಕರ್ಕೊಂಡೋಗಿ ಒಂದು 5 ಮಿನಿಟ್ಸ್ಗೂ ಹೋಗಿದ್ದೀನಿ ವಾಶ್ರೂಮ್ಗೆ ಅಷ್ಟು ಸಲ, ಯಾಕಂದರೆ ಅದು ಪೇಯ್ನ್ ಇರುತ್ತಲ್ವ, ಸೊ ಆ ಥರ ಆಗುತ್ತೆ. ಸೊ ಅವಾಗ 5 ನಿಮಿಷಕ್ಕೂ ನಮ್ಮ ಅತ್ತೆ ಬಂದು ಪಾಪ ಇಳಿಸಿ ಕರ್ಕೊಂಡೋಗಿ ಕೂತ್ಬಿಟ್ಟು ಅವರೇ ಕರ್ಕೊಂಬಂದು ಮಲಗಿಸಿ ಮತ್ತೆ ಡ್ರಿಪ್ಸ್ ಹಾಕಿಸಿ, ನಿಜವಾಗ್ಲೂ ಮರೆಯಲ್ಲ ನಾನು ಅದನ್ನು. ಸೊ ಅದೆಲ್ಲ ಆಯಿತು. ಅದಾದಮೇಲೆ ನೋವು ಸ್ಟಾರ್ಟ್ ಆಯಿತು ಗೈಸ್, ರಿಯಲ್ ಪೇಯ್ನು ಒಂದು 2 ಅವರ್ ಬಿಟ್ಟು ಆದಮೇಲೆ ಸ್ಟಾರ್ಟ್ ಆಯಿತು ರಿಯಲ್ ಪೇಯ್ನು ಸಿಕ್ಕಾಪಟ್ಟೆ. ನಾವು ಅಡ್ಮಿಟ್ ಆಗಿದ್ದು ಬಂದು ಹಾಸ್ಪಿಟ್ಲಲ್ಲಿ ಈವ್ನಿಂಗ್ 3 o'clock or 4 o'clock ಅನಿಸುತ್ತೆ, 4 o'clockಗೆ ಅಡ್ಮಿಟ್ ಆಗಿದ್ದು. ಆಮೇಲೆ 6ಗೆ ಪೇಯ್ನ್ ಬರೋಕ್ಕೆ ತುಂಬ ಸ್ಟಾರ್ಟ್ ಆಯಿತು. ಸೊ ತುಂಬ ಪೇಯ್ನ್ ಬರ್ತಾಯಿತ್ತು, ತಡ್ಕೊಂಡೆ, ತುಂಬ ವೆಯ್ಟ್ ಮಾಡಿದೆ. ಇನ್ನೇನು ಅವ್ರು ಹೇಳಿದ್ರು ವಾರ್ಡಿಗೆ ಕರ್ಕೊಂಡೋಗಿ, ಇನ್ನೂ ಡ್ರಿಪ್ಸ್ ಓಡ್ತಾನೆ ಇತ್ತು ಗೈಸ್, ನನಗೆ ಓಡಾಡೋಕ್ಕಾದರೂ ಬಿಟ್ಟಿದ್ರೆ ಸ್ವಲ್ಪ ಓಡಾಡಿ ಏನೋ ಒಂದು ಮಾಡ್ಬೋದಾಗಿತ್ತು. ಸೊ ಅವರು ಓಡಾಡೋಕ್ಕೆ ಕೂಡ ಬಿಟ್ಟಿಲ್ಲ, ಡ್ರಿಪ್ಸ್ ಹಾಕ್ಸಿ ಮಲಗಿಸೇ ಇದ್ದಾರೆ, ಇನ್ನೂ ನೋವ್ತಾ ಇದೆ. ಓಡಾಡ್ತಾ ಇದ್ರೆ ಅಲ್ವಾ, ಸ್ವಲ್ಪ ಆದರೂ ಓಡಾಡಿದ್ರೆ ಸ್ವಲ್ಪ ಫ್ರೀ ಆಗುತ್ತೆ ನಮಗೂ, ಅದು ಸ್ವಲ್ಪ ಕೆಳಗಡೆ ಜಗತ್ತೆ. ಮಲ್ಗೆ ಮಲ್ಕೊಂಡೆ ಹೆಂಗೆ ನಾನು ನೋವು ತಿನ್ನೋದು ಆಗಿಲ್ಲ. ಆದರೂ ಮಲಗಿಸೇ ಇದ್ದರು, ಅಲ್ಲಿ ವಾರ್ಡಿಗೆ ಕರ್ಕೊಂಡು ಹೋದ್ರು ಕೂಡ ಮಲಗಿಸೆ ಡ್ರಿಪ್ಸ್ ಹಾಕಿದ್ರು, ಹೋಗ್ತಾಯಿದೆ, ಫುಲ್ ಪೇಯ್ನ್ ಆಗ್ತಾಯಿದೆ. ನಿಜವಾಗ್ಲೂ ಹೆಣ್ಮಕ್ಳಿಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ನಿಜವಾಗ್ಲೂ
ಸೊ ಅದಾದಮೇಲೆ ತುಂಬ ಅಂದರೆ ತುಂಬ ಪೇಯ್ನ್ ಆಗ್ತಾಯಿತ್ತು ಗೈಸು. ಇನ್ನೇನು ಬರ್ತಾ ಇದೆ ಲಾಸ್ಟ್ ಮೂಮೆಂಟಲ್ಲಿ ಏನು ಹೇಳಿದ್ರು ಅಂತ ಅಂದರೆ, ಲಾಸ್ಟ್ ಮೂಮೆಂಟಲ್ಲಿ ನೋಡಿ ಶಾಕು, ಲಾಸ್ಟ್ ಮೂಮೆಂಟಲ್ಲಿ ಆಗಲ್ಲ, ನಾರ್ಮಲ್ ಆಗಲ್ಲ, ಆಪ್ರೇಷನ್ನೇ ಮಾಡ್ಕೋಬೇಕು ಅಂತ ಹೇಳಿದ್ರು. ಆವಾಗ ಆ ಪೇಯ್ನಲ್ಲಿ ನಾನು ಏನಂತ ಆ ಪೇಯ್ನಲ್ಲಿ ನಾನು ಏನು ಮಾತಾಡಲಿ, ಬೇಡ ಅಂತಲೂ ಹೇಳೋಕ್ಕಾಗ್ತಾಯಿಲ್ಲ, ಅಷ್ಟು ಪೇಯ್ನಲ್ಲಿ ನಾನು ಈ ಆಪ್ರೇಷನ್ ಬೇಡ ಅಂತಲೂ ಹೇಳೋಕ್ಕಾಗ್ತಾಯಿಲ್ಲ. ಏನು ಮಾಡಲಿ ನಾನು. ಆಮೇಲೆ ಸೊ ಹಸ್ಬೆಂಡ್ ಹತ್ರ ಅತ್ತೆ ಹತ್ರ ಎಲ್ಲ ಸೈನ್ ಹಾಕ್ಸ್ಕೊಬಿಟ್ರು. ಸೊ ಹಸ್ಬೆಂಡೂ ಹಾಕಿದ್ರಂತೆ, ಬೇಡ ಅಷ್ಟು ನೋವು ಏನಕ್ಕೆ ತಿಂತಾ ಇರೋದು, ಅವಳು ಪರವಾಗಿಲ್ಲ ಆಪ್ರೇಷನ್ನೇ ಮಾಡಿಸ್ಕೊಡ್ಲಿ ಅಂತ ಹೇಳ್ಬಿಟ್ಟು ಸೈನ್ ಹಾಕಿದ್ದಾರೆ. ಸೊ ನಾನು ನಾರ್ಮಲಾಗಿ ಎಷ್ಟು ವಾಸಿಯಿಂದ ಇದ್ದೆ ಗೈಸ್, ನಿಜವಾಗ್ಲೂ ಏನು ಮಾಡೋಕ್ಕಾಗಲ್ಲ, ನಮ್ಮ ಮನೆ ಬರದಲ್ಲಿ ಏನು ಬರಿರುತ್ತೋ ಅದೇ ಆಗುತ್ತೆ ಅಂತಾರಲ್ವ. ಸೊ ಅದಕ್ಕೆ ಇದೇ ಎಕ್ಸಾಂಪಲ್. ನಾನು ಬೇಡ ನಾರ್ಮಲೇ ಬೇಕು ಅಂತ ಹೋದೆ, ಸೊ ಅಲ್ಲೂ ಕೂಡ ಆಪ್ರೇಷನ್ನೇ ಆಯಿತು. ಸೊ ಇನ್ನೇನು ಆಮೇಲೆ ಇನ್ನೊಂದು 5 ಮಿನಿಟ್ಸ್ ಮಗು ಬರಬೇಕು ಅನ್ನೋಷ್ಟರಲ್ಲಿ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋದರು. ಸೊ ತಲೆ ದಪ್ಪ ಇದೆ ಮಗುದು, ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ನಾನು ಬೇಕಾದರೆ ಮಗು ಫೋಟೋ ಇಲ್ಲಿ ಮೇಲ್ಗಡೆ ಹಾಕಿರ್ತೀನಿ, ನೀವು ರೈಟ್ ಆರ್ ಲೆಫ್ಟ್ ಹಾಕಿರ್ತೀನಿ, ನೀವು ನೋಡ್ಕೋಬೋದು ಹೆಂಗಿದ್ದಾಳೆ ನಮ್ಮ ಮುದ್ದು ಜೇನು ಅಂತ. ಸೊ ನಾನು ಜೇನು ಅಂತ ಯಾಕೆ ಹೆಸರು ಇಟ್ಟಿದ್ದೀನಿ ಅದು ನಿಮಗೆ ನೆಕ್ಸ್ಟು ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಯಾಕೆ ಇಟ್ಟಿದ್ದೀನಿ ಅಂತಲೂ ಹೇಳ್ತೀನಿ. ಅವಳ ಹೆಸರು ಬೇರೆ, ಬಟ್ ನಾವು ಕರೆಯೋದು ಜೇನು ಅಂತ. ಸೊ ಯಾಕೆ ಏನು ಅದು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ನಿಮಗೂ ಆ ಸ್ಟೋರಿ ಬೇಕು ಅಂತಂದರೆ ಎಸ್ ಅಂತ ಕಮೆಂಟ್ ಮಾಡಿ, ಓಕೆನಾ? ಆ ಸ್ಟೋರಿ ಹೇಳ್ತೀನಿ, ಯಾಕೆ ಜೇನು ಅಂತ ಹೆಸರಿಟ್ಟೆ ನನ್ನ ಮಗಳಿಗೆ ಅಂತ. ಸೊ ಅದಾದಮೇಲೆ ಗೈಸ್ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡೋದ್ರು, ನೋಡ್ತಾ ಇದೆ ಫುಲ್ಲು. ಅದು ಆಪ್ರೇಷನ್ ಥಿಯೇಟ್ರಿಗೆ ಕೋಟ್ ಹಾಕಿದ್ದಾರೆ, ಆಗ್ತಾ ಇಲ್ಲ ಗೈಸ್. ನಮಗೆ ಒಂದು ಕಡೆ ಕೂರಿಸ್ಬಿಟ್ಟಿದ್ದಾರೆ ಮೂಲೆಯಲ್ಲಿ, ಅವರು ಆಪ್ರೇಷನ್ಗಳೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ, ಯಾರೂ ಇಲ್ಲ ನನ್ನ ಜೊತೆ. ಅಷ್ಟು ನೋವು ತಿಂತಾ ಇದ್ದೀನಿ, ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಡಾಕ್ಟರ್ಗೆ. 5 ನಿಮಿಷ ಇರಮ್ಮ, 5 ನಿಮಿಷ ಅಲ್ಲೇ ಕುತ್ಕೊತಾ ಇದ್ದಾರೆ, ಕುತ್ಕೊಳ್ಳೋ ಕೂಡ ಆಗ್ತಾ ಇಲ್ಲ ಗೈಸ್, ಅಷ್ಟು ಪೇಯ್ನ್ ಆಗ್ತಾ ಇದೆ. ಓಡಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ, ಸಿಕ್ಕಾಪಡೆ ಪೇಯ್ನ್ ಇತ್ತು. ಸೊ ಅದಾದಮೇಲೆ ಕರ್ಕೊಂಡು ಹೋದ್ಮೇಲೆ ಕೂರಿಸಿದ್ರು ಅನಸ್ತೇಷ ಕೊಡೋಕ್ಕೆ. ಅನಸ್ತೇಷ ಕೊಡ್ತಾ ಇದ್ದಾರೆ, ಅಲ್ಲಿ ಕೆಳಗಡೆ ಪೇಯ್ನ್ ಆಗ್ತಾ ಇದೆ ನನಗೆ, ಯಾಕಂದರೆ ಅದು ಇಂಜೆಕ್ಷನ್ ಕೊಟ್ಟಿದ್ರಲ್ಲ. ಸೊ ಅದು ನಾರ್ಮಲಿಗೆ ಬರೋಕ್ಕೆ ಕೆಳಗಡೆ ಬರೋಕ್ಕೆ ತಲೆನೂ ಕೆಳಗಡೆನೇ ಇತ್ತು ಗೈಸ್, ಬಟ್ ಆಗಿಲ್ಲ, ಏನು ಮಾಡೋಕ್ಕಾಗಲ್ಲ, ಪೇಯ್ನ್ ಆಗ್ತಾಯಿದೆ ನನಗೆ. ಸೊ ಆಮೇಲೆ ಅವರು ಕೆಳಗಡೆ ಏನೋ ಇಟ್ಟರು ಗೊತ್ತಿಲ್ಲ, ಆವಾಗ ನನಗೆ ಪೇಯ್ನ್ ಸ್ಟಾಪ್ ಆಯಿತು. ಅದಾದಮೇಲೆ ನನಗೆ ಅನಸ್ತೇಷ ಕೊಟ್ಟರು. ಅನಸ್ತೇಷ ಕೊಟ್ಟ ಮೇಲೆ ಜ್ಞಾನನೇ ಇಲ್ಲ, ಕಾಲು ಫುಲ್ಲು ನಮ್ಮಾಗೋಯ್ತು. ಕೇಳಿದ್ರು ಅವ್ರು ನನಗೆ, ಕಾಲು ಏನಾದರೂ ಇದಾಗ್ತಾ ಇದೆಯಾ ಅಂತ. ಇಲ್ಲ ಏನೂ ಆಗ್ತಾಯಿಲ್ಲ, ಫುಲ್ ನಮ್ಮಾಗಿದೆ ಅಂತ ಹೇಳಿದೆ. ಸೊ ಓಕೆ ಅಂತ ಹೇಳ್ಬಿಟ್ಟು ಮಲಗಿಸಿ, ನನಗೆ ಆಪ್ರೇಷನ್ ಮಾಡ್ತಾಯಿದ್ರೆ ಗೊತ್ತಾಗ್ತದೆ ಗೈಸ್, ಅದು ಹೆಂಗೆ ಕಟ್ ಮಾಡ್ತಾ ಇದ್ದಾರೆ, ಕಟ್ ಮಾಡಿದ್ದು ಒಂದೊಂದು ಲೇಯರೇ ಕಟ್ ಮಾಡ್ತಾ ಇರೋದು ಗೊತ್ತಾಗ್ತದೆ ನನಗೆ, ಬಟ್ ಪೇಯ್ನ್ ಇರಲಿಲ್ಲ, ಗೊತ್ತಾಗ್ತಾ ಇತ್ತು. ಸೊ ಅದಾದಮೇಲೆ ನನಗೆ ಆ್ಯಕ್ಚುಲಿ ಫಸ್ಟ್ ತುಂಬ ಆಸೆ ಇತ್ತು, ಹೆಣ್ಣು ಮಗುನೇ ಆಗೋದು ನನಗೆ ಕನ್ಫರ್ಮ್ ಆಗಿಬಿಟ್ಟಿದೆ. ಹೆಂಗೆ ಏನು ಯಾವ ಥರ ಸಿಮ್ಟಮ್ಸ್ ಇತ್ತು, ಸೊ ಅದರಲ್ಲೇ ನನಗೆ ಗೊತ್ತಾಗ್ಬಿಟ್ಟಿತ್ತು. ಸೊ ನನಗೆ ಹೆಣ್ಣು ಮಗುನೇ ಆಗೋದು ಪಕ್ಕ, ನನಗೆ ದೇವರೇ ನಿಂಗೆ ಕೊಟ್ರೆ ಹೆಣ್ಣು ಮಗುನೇ ಕೊಡು ಅಂತ ಎಷ್ಟು ಅರ್ಕೆ ಎಲ್ಲ ಹೊತ್ಕೊಂಡ್ಬಿಟ್ಟಿದೆ ಬಿಡಿ. ಸೊ ಅದಾದಮೇಲೆ ನನಗೂ ಕನ್ಫರ್ಮ್ ಆಯಿತು ಹೆಣ್ಣು ಮಗುನೇ ಆಗೋದು ಅಂತ. ಸೊ ಅದಾದಮೇಲೆ ಮಗುನ ತೆಗೆದುಬಿಟ್ಟು ಹೆಣ್ಮಗು ಅಂದಿದ ತಕ್ಷಣ ಗೈಸ್ ಎಲ್ಲಿತ್ತೋ ಪೇಯ್ನು, ಫುಲ್ ಎಲ್ಲ ಪೇಯ್ನ್ ಹೊರಟೋಯ್ತು ಅಪ್ಪ ಅಂತ ಅಂದ್ಕೊಂಡು. ಆ ಪೇಯ್ನೇ ನನಗೆ ಇರಲಿಲ್ಲ. ಆ್ಯಂಡ್ ಆಪ್ರೇಷನ್ ಆದಾಗ ಎಷ್ಟು ಪೇಯ್ನ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ನನಗೆ ಆಮೇಲೆ ಇನ್ನೊಂದು ಆಪ್ರೇಷನ್ ಆದಮೇಲೆ ಫುಲ್ಲು ಒಬ್ಬೊಬ್ರಿಗೆ ಜ್ಞಾನ ಇರೋಲ್ಲ. ಸೊ ನನಗೆಲ್ಲ ಜ್ಞಾನ ಇತ್ತು, ಏನೇನು ಮಾಡ್ತಿದ್ದಾರೆ ಎಲ್ಲ. ಆಮೇಲೆ ನನಗೆ ವಾರ್ಡಿಗೆ ಕರ್ಕೊಂಡೋಗಿ ಶಿಫ್ಟ್ ಮಾಡುವಾಗ ಕೂಡ ನನಗೆ ಜ್ಞಾಪನ ಇತ್ತು. ಸೊ ಹಂಗೆ ತಕ್ಷಣವೇ ಆಪ್ರೇಷನ್ ಆಗಿದ ತಕ್ಷಣವೇ ಮಗುನ ಕೊಟ್ಟು ಎಲ್ಲ ಕ್ಲೀನ್ ಮಗುನ ತೋರಿಸ್ಬಿಟ್ಟು ಕರ್ಕೊಂಡು ಹೋದರು. ಸೊ ಅದಾದಮೇಲೆ ನನಗೆ ನೀಟಾಗೆಲ್ಲ ಡ್ರೆಸ್ ಮಾಡಿಬಿಟ್ಟು ಹಾಗೆ ಆಪ್ರೇಷನ್ ಥಿಯೇಟ್ರಿಂದ ವಾರ್ಡಿಗೆ ಕರ್ಕೊಂಡ್ಬಂದರು. ಸೊ ಅವಾಗ ನನಗೆ ಜ್ಞಾಪನ ಇದೆ, ಎಲ್ಲ ಏನು ಹೇಳ್ತಿದ್ರೆ ಮಾತಾಡಬೇಡ. ನನಗೆ ಮಾತಾಡ್ತಾ ಇದ್ದೀನಿ, ಮಾತಾಡಬೇಕು ಅನಿಸ್ತಾ ಇತ್ತು. ಸೊ ನಾನು ಮಾತಾಡ್ತಾ ಇದ್ದೀನಿ, ಎಲ್ಲ ಹೇಳ್ತಾ ಇದ್ದಾರೆ ಮಾತಾಡಬೇಡ, ತುಂಬ ಸುಸ್ತಾಗ್ತೀಯ. ಒಂದು 5 ನಿಮಿಷಕ್ಕೆ ತಗೊಳ್ಳಿ ಗೈಸ್, ತಲೆ ಫುಲ್ಲು ಗಿರ್ರನಾಗಿ ಸ್ಟಾರ್ಟ್ ಆಗೋಯ್ತು. ನಾನು ಹಿಂಗೆ ಹಿಡ್ಕೊಬಿಟ್ಟಿದ್ದೀನಿ. ನಮ್ಮ ಹಸ್ಬೆಂಡ್ ಹೇಳ್ತಾರೆ ನೋವು ಆಗ್ತಾಯಿಲ್ಲಲ್ಲೋ, ತಲೆ ತುಂಬ ನೋವ್ತಾ ಇದೆ ಅಂತ. ಅದಕ್ಕೆ ಹೇಳಿದೆ ಮಾತಾಡಬೇಡ, ಸೈಲೆಂಟಾಗಿರು ಅಂತ ಅಂದ. ಸೊ ಅದಾದಮೇಲೆ ಒಂದು 5 ನಿಮಿಷ ತಲೆ ಗಿರ್ರಂತು. ಅದಾದಮೇಲೆ ಸರಿ ಹೋಯ್ತು ಗೈಸ್, ಎಲ್ಲ ಡ್ರಿಪ್ಸ್ ಎಲ್ಲ ಹಾಕಿದ್ರಲ್ವ. ಸೊ ಅದು ಹಾಗೆ ಅಂತೆ. ನಿಮಗೂ ಏನಾದರೂ ಈ ಥರ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ನನಗಂತೂ ಆ ಥರ ಆಗಿತ್ತು, ತಲೆ ಫುಲ್ಲು ಗಿರ್ರ್ ಅಂದ್ಬಿಡ್ತು ಗೈಸ್. ಆವಾಗ ಮಾತಾಡೋದು ನಿಲ್ಲಿಸಿದೆ.
ಆಮೇಲೆ ಸ್ವಲ್ಪ ಓಕೆ ನನಗೆ ಎಚ್ಚರ ಇತ್ತು. ಸೊ ಮಾತಾಡಿದೆ, ಎಲ್ಲ ಹಂಗೆ ಆಪ್ರೇಷನ್ ಆಗಿದ ತಕ್ಷಣ ಬಾಡಿ ಕರ್ಕೊಬಂದ್ರಿ ನನ್ನ. ಅದಾದಮೇಲೆ ಮಗುನ ಕರ್ಕೊಂಬಂದಿದ ತಕ್ಷಣ ಫೀಡ್ ಮಾಡಿಸಿ ಫುಲ್ ಖುಷಿ ಆಗೋಯ್ತು ನನಗೆ. ಮಗು ಮುಖ ನೋಡಿ ಯಾವ ಪೇಯ್ನು ಇರಲಿಲ್ಲ. ಆ್ಯಂಡ್ ಹಾಗೆ ಆಪ್ರೇಷನ್ ಆದಮೇಲೆ ತುಂಬ ಪೇಯ್ನ್ ಇರುತ್ತೆ ಅಂತಾರೆ, ಬಟ್ ನನಗೇನು ಅಷ್ಟೊಂದು ಪೇಯ್ನ್ ಅನಿಸಿಲ್ಲ. ಒಂದು ದಿವಸ ನಮ್ಮ ಅತ್ತೆ ನಮ್ಮ ಹಸ್ಬೆಂಡು ನಿಲ್ಲಿಸಿದ್ರು. ಅವಾಗ ಮಾತ್ರ ಸ್ಟಾರ್ಟಿಂಗಲ್ಲಿ ಎದ್ದು ಓಡಾಡುವಂಥದ್ದು. ಸೊ ನಾನು ಆಪ್ರೇಷನ್ ಆಗಿ ಮಾರನೇ ದಿವಸ ಓಡಾಡು ಅಂತ ಹೇಳಿದ್ರು. ಸೊ ಅದಾದಮೇಲೆ ನಾನು ನಮ್ಮ ಅತ್ತೆನೇ ಎಬ್ಬರಿಸಿ ನಿಲ್ಲಿಸಿದ್ರು. ಸೊ ನಾನು ಓಡಾಡಿದೆ, ಒಂದೊಂದು ವಾಕೆ ಇಟ್ಕೊಂಡು ಓಡಾಡಿದೆ. ಅಷ್ಟೊಂದು ಇನ್ನು ಪೇಯ್ನ್ ಅನಿಸಿಲ್ಲ ಗೈಸ್ ನನಗೆ. ಸುಳ್ಳು ಯಾಕೆ ಹೇಳಿ, ನಿಮ್ಮ ಹತ್ರ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅಷ್ಟೊಂದು ಪೇಯ್ನ್ ಅನಿಸಿಲ್ಲ ನನಗೆ. ಓಡಾಡಿದೆ ಆರಾಮಾಗಿ. ಸೊ ಅಲ್ಲೆಲ್ಲ ಹೇಳ್ತಾಯಿದ್ರು, ನೋಡ್ತಾ ಈ ಹುಡುಗಿ ಎಷ್ಟು ಬೇಗ ಆರಾಮಾಗಿ ಓಡಾಡ್ತಾ ಇದೆ, ನೋಡೋಕ್ಕೆ ಸಣ್ಣ ಇದ್ರು ಅಂತ ಹೇಳಿದ್ರು. ಸೊ ನನಗೇನು ಅಷ್ಟೊಂದು ಪೇಯ್ನ್ ಗೊತ್ತಾಗಿಲ್ಲ. ಸೊ ಅಷ್ಟೇ. ಅದಾಗಿ ಎಷ್ಟು ದಿವಸ ಇದೆ ಅಂದರೆ 5 ಡೇಸ್. ಆಪ್ರೇಷನ್ ಆಗಿ 5 ಡೇಸ್ ಅಲ್ಲೇ ಇದ್ವಿ. 5 ಡೇಸ್ ಆದಮೇಲೆ ಮನೆಗೆ ಬಂದ್ವಿ ಅಷ್ಟೇ ಗೈಸ್. ಏನಾದರೂ ನಿಮಗೆ ಇನ್ನೂ ನನ್ನ ಬಗ್ಗೆ ತಿಳ್ಕೊಬೇಕು ಅಂತ ಇದ್ದರೆ ಕಮೆಂಟಲ್ಲಿ ಏನು ತಿಳ್ಕೊಬೇಕೋ ಹಾಕಿ. ಸೊ ನಾನು ನೆಕ್ಸ್ಟ್ ವೀಡಿಯೋ ಅದನ್ನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ನನ್ನ ಡೆಲಿವರಿ ಸ್ಟೋರಿ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ ಈ ವಿಡಿಯೋನ. ಆದಷ್ಟು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ. ಆ್ಯಂಡ್ ಇನ್ನೊಂದು, ಈ ಡೆಲಿವರಿ ಸ್ಟೋರಿ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್, ಕಮೆಂಟ್, ಶೇರ್, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಮ್ಮ ಬಾಯ್ ಮಾಡಿಬಿಡು. ಎಂಡ್ ಮಾಡಿಬಿಡೋಣ ವಿಡಿಯೋನ. ಬಾಯ್ ಗೈಸ್ ನಮಸ್ಕಾರ ಮಾಡಿಬಿಡು. ಪ್ಲೀಸ್ ನಮ್ಮ ಮಮ್ಮಿ ಚಾನಲ್ನ ಸಪೋರ್ಟ್ ಮಾಡಿ ಗೈಸ್ ಅಂತ ಕೇಳುಮ್ಮ. ಬಾಯ್ ಮಾಡಿ ಹೋಗಿ. ಬಾಯ್ ಗೈಸ್. ನೆಕ್ಸ್ಟ್ ಮಂತು ಮಗುಗೆ ಮುಡಿ ಕೂಡ ಕೊಡ್ತಾ ಇದ್ದೀವಿ. ಸೊ ಅದ್ರದ್ದು ವೀಡಿಯೋ ಬೇಕಂತಂದರೆ ಹೇಳಿ. ಸೊ ಅದನ್ನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಮುಡಿ ಕೊಡ್ತಾ ಇದ್ದೀವಿ ಮಗುಗೆ, ಗೊತ್ತಲ್ಲ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್.